ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್. ಇವತ್ತು ನಾವು ಪೈಥಾನ್ ಅಲ್ಲಿ ಈವನ್ ಮತ್ತೆ ಆಡ್ ನಂಬರ್ಗೆ ಕೋಡ್ ಅನ್ನ ಯಾವ ತರ ಬರೆಯೋದು ನೋಡೋಣ ಬನ್ನಿ. ಗಾಯ್ಸ್, ಯಾವುದೇ ಕೋಡ್ ಅನ್ನ ಬರೆಯೋ ಮೊದಲಿಗೆ ನೀವು ಅದರ ರಿಕ್ವೈರ್ಮೆಂಟ್ ಅನ್ನ ಮೊದಲಿಗೆ ಬರ್ಕೊಳ್ಳಿ. ಕೋಡ್ ಬರೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಓಕೆ, ಸೊ ಈ ಕೋಡ್ ಅಲ್ಲಿ ಈವನ್ ಮತ್ತೆ ಆಡ್ ನಂಬರ್ಗೆ ರಿಕ್ವೈರ್ಮೆಂಟ್ ಏನು? ಈವನ್ ನಂಬರ್ ಅಂದ್ರೆ ಏನು? 2 ಇಂದ ಪರ್ಫೆಕ್ಟ್ಲಿ ಡಿವೈಡ್ ಆಗಿ ರಿಮೈಂಡರ್ 0 ಬಂದ್ರೆ ಈವನ್ ನಂಬರ್ ಆಗುತ್ತೆ, ಇಲ್ಲ ಅಂದ್ರೆ ಆಡ್ ನಂಬರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು 4 ತಗೊಂಡೆ, 4 ಅನ್ನ 2 ಇಂದ ಡಿವೈಡ್ ಮಾಡ್ತೀನಿ. 2 2 ದ 4, ನನಗೆ ರಿಮೈಂಡರ್ ಅಲ್ಲಿ 0 ಬಂತು, ಇದು ಈವನ್ ನಂಬರ್. ಅದೇ ಜಾಗದಲ್ಲಿ 5 ತಗೊಂಡ್ರೆ 5 ಇಫ್ ಐ ಡಿವೈಡ್ ಬೈ 2, 2 2 ದ 4, ನನಗೆ 5 ಅಲ್ಲಿ 4 ಮೈನಸ್ ಮಾಡಿದ್ರೆ 1 ಬರುತ್ತೆ. ಸೊ ದಿಸ್ ಈಸ್ ಆಡ್ ನಂಬರ್ ಅಂಡ್ ದಿಸ್ ಈಸ್ ಈವನ್ ನಂಬರ್. ಸೊ ನನ್ನ ಫಸ್ಟ್ ರಿಕ್ವೈರ್ಮೆಂಟ್ ಏನು? ರಿಮೈಂಡರ್ ಅಲ್ಲಿ 0 ಬಂದಿದೆಯಾ ಚೆಕ್ ಮಾಡಬೇಕು. ರಿಮೈಂಡರ್ ಚೆಕ್ ಮಾಡೋದಕ್ಕೆ ನಾವು ಯಾವ ಆಪರೇಟರ್ ಯೂಸ್ ಮಾಡ್ತೀವಿ? ಪರ್ಸೆಂಟೇಜ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಇದನ್ನ ಮಾಡ್ಯುಲಸ್ ಅಂತ ಕೂಡ ಕರೀತಾರೆ. ಸೊ 4% 2 ಮಾಡಿದ್ರೆ ಇದರ ಆನ್ಸರ್ ಏನಾದ್ರು ನನಗೆ 0 ಬಂದ್ರೆ ಅದಕ್ಕೆ ಡಬಲ್ ಈಕ್ವಲ್ ಚೆಕ್ ಮಾಡ್ತೀನಿ. 0 ಬಂದ್ರೆ ಇದನ್ನ ಈವನ್ ನಂಬರ್ ಅಂತ ಕರಿತೀನಿ, ಇಲ್ಲ ಅಂದ್ರೆ ಇಟ್ಸ್ ಅ ಆಡ್ ನಂಬರ್. ಓಕೆ, ಸೊ ಫಸ್ಟ್ ರಿಕ್ವೈರ್ಮೆಂಟ್, ಇವಾಗ ನಾನು ಈ 4 ಅನ್ನ ಯಾವ್ದಾರ ಒಂದು ವೇರಿಯೇಬಲ್ ಸ್ಟೋರ್ ಮಾಡಿದ್ರೆ ನಮ್ ಅಂತ ಅನ್ಕೊಳ್ಳಿ, ಆಗ ನನ್ನ ರಿಕ್ವೈರ್ಮೆಂಟ್ ಏನಾಗುತ್ತೆ? ನಮ್ ಪರ್ಸೆಂಟೇಜ್ ಬೈ 2 is equal to 0 ಗೆ ಕಂಪೇರ್ ಮಾಡ್ತೀನಿ. ಇದು ನನ್ನ ಫಸ್ಟ್ ರಿಕ್ವೈರ್ಮೆಂಟ್. ಓಕೆ, ಟ್ರೂ ಆದ್ರೆ ಈವನ್ ಆಗುತ್ತೆ, ಫಾಲ್ಸ್ ಆದ್ರೆ ಆಡ್ ಆಗುತ್ತೆ. ಓಕೆ, ಈಗ ನಂಗೆ ಸೆಕೆಂಡ್ ರಿಕ್ವೈರ್ಮೆಂಟ್ ಏನು? ಟ್ರೂ ಇದ್ದಾಗ ಈವನ್ ಅಂತ ಪ್ರಿಂಟ್ ಆಗಬೇಕು. ಅದಕ್ಕೆ ನಾನು ಈಫ್ ಅಂತ ಯೂಸ್ ಮಾಡ್ತೀನಿ, ಅದರಲ್ಲಿ ಟ್ರೂ ಕಂಡೀಷನ್ ನ ಬರಿತೀನಿ. ಇಲ್ಲ ಅಂದ್ರೆ ಫಾಲ್ಸ್ ಆಗಿರುತ್ತೆ, ಅವಾಗ ಆಡ್ ಅಂತ ಬರ್ತದೆ, ಅದಕ್ಕೆ ಎಲ್ಸ್ ಅಲ್ಲಿ ಬರಿತೀನಿ. ಸೊ ನಂಗೆ ಈಫ್ ಅಂಡ್ ಎಲ್ಸ್ ಒಳಗಡೆ ಈ ಕಂಡೀಷನ್ ಅನ್ನ ಬರೆದ್ರೆ ನಂಗೆ ಈವನ್ ಮತ್ತೆ ಆಡ್ ನಂಬರ್ದು ಕೋಡ್ ಬರುತ್ತೆ. ಲೆಟ್ ಅಸ್ ರೈಟ್ ದಿಸ್ ಕೋಡ್. ಸೊ ಮೊದಲಿಗೆ ನಾನು ವ್ಯಾಲ್ಯೂವನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ವೇರಿಯೇಬಲ್ ನ ಯೂಸ್ ಮಾಡ್ತೀನಿ, ನಮ್ ಅಂತ. ಇದರಲ್ಲಿ ಮೊದಲಿಗೆ ಈವನ್ ನಂಬರ್ ಕೊಡ್ತೀನಿ ಅನ್ಕೊಳ್ತಾ, 4 ಅಂತ ಕೊಡ್ತೀನಿ. ನೆಕ್ಸ್ಟ್ ಲೈನ್ ಅಲ್ಲಿ ಈಫ್ ಅಂತ ಬರೆದು ಈಗ ನಮ್ ಡಿವೈಡ್ ಬೈ 2 ಬರೆದು ಇಸ್ ಈಕ್ವಲ್ ಟು 0 ಬರೆದ್ರೆ ಏನಾಗುತ್ತೆ? ನೆನಪಿರ್ಲಿ ಗಾಯ್ಸ್, 2 ಡಿವೈಡ್ ಬೈ 4 ಮಾಡಿದ್ರೆ 2 2 ದ 4 ಬಂದು ನಿಮಗೆ ರಿಮೈಂಡರ್ 0 ಬರುತ್ತೆ. ಡಿವೈಡ್ ಬೈ ಬರೆದ್ರೆ ನಿಮಗೆ ಮೇಲ್ಗಡೆ ಆನ್ಸರ್ ಬರುತ್ತೆ. ನನಗೆ ಪರ್ಸೆಂಟೇಜ್ ಬೇಕು, ರಿಮೈಂಡರ್ ಬೇಕು ಅಂದ್ರೆ ಡಿವೈಡ್ ಅಲ್ಲ, ಇಲ್ಲಿಗೆ ಏನ್ ಬರಬೇಕು? ಪರ್ಸೆಂಟೇಜ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗತ್ತೆ, ನೆನಪಿರ್ಲಿ. ಓಕೆ, ಇದೇನಾದ್ರೂ ಟ್ರೂ ಆದ್ರೆ ಏನಂತ ಬರಿತೀನಿ? ಪ್ರಿಂಟ್ ಅಲ್ಲಿ ಇಟ್ಸ್ ಈವನ್ ಅಂತ ಬರಿತೀನಿ. ಇಲ್ಲ ಅಂದ್ರೆ ಎಲ್ಸ್ ಅಲ್ಲಿ ಏನಂತ ಬರಿತೀನಿ? ಎಲ್ಸ್ ಅಲ್ಲಿ ಇಟ್ಸ್ ಆಡ್ ಅಂತ ಬರಿತೀನಿ. ಓಕೆ, ಈಗ 4 ಕೊಟ್ಟಿದ್ದೀನಿ, ಅದಕ್ಕೆ ನಂಗೆ ರಿಮೈಂಡರ್ ಅಲ್ಲಿ ಬಂತು 0 ಬಂತು. ಸೊ ಈ ಕಡೆ 0 ಇದೆ, ಇಸ್ ಈಕ್ವಲ್ ಟು 0 ಇದೆ. ಇವಾಗ ಏನಾಗುತ್ತೆ? ಈಫ್ ಟ್ರೂ ಆಗುತ್ತೆ. ಟ್ರೂ ಆದ್ಮೇಲೆ ನಿಮಗೆ ಈವನ್ ಪ್ರಿಂಟ್ ಆಗುತ್ತೆ. ಇದೇ ಜಾಗದಲ್ಲಿ 5 ತಗೊಂಡ್ರೆ ಏನಾಗುತ್ತೆ? 5 ಅಲ್ಲಿ ನಿಮಗೆ ರಿಮೈಂಡರ್ 1 ಬರುತ್ತೆ. ಸೊ 1 ಬಂದಾಗ ಏನಾಗುತ್ತೆ? 1 ಈಸ್ ನಾಟ್ ಇಸ್ ಈಕ್ವಲ್ ಟು 0. ಇವಾಗ ಏನಾಗುತ್ತೆ? ಇದು ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಆಡ್ದು ಪ್ರಿಂಟ್ ಆಗುತ್ತೆ. ಲೆಟ್ ಅಸ್ ಸಿ ದಿಸ್ ಪ್ರಾಕ್ಟಿಕಲಿ. ಸೊ ಸಿ ಗೈಸ್, ನಮ್ ಅಂತ ವೇರಿಯೇಬಲ್ 4 ಸ್ಟೋರ್ ಮಾಡಿದೀನಿ, ಕಂಡೀಷನ್ ಕೊಟ್ಟಿದ್ದೀನಿ. ಟ್ರೂ ಆದ್ರೆ ನಂಗೆ ಈವನ್ ಪ್ರಿಂಟ್ ಆಗುತ್ತೆ, ಇಲ್ಲಾಂದ್ರೆ ಆಡ್ ಪ್ರಿಂಟ್ ಆಗುತ್ತೆ. ಅಂಡ್ ಕೋಡ್ ಅಲ್ಲಿ ನೆನಪಿರ್ಲಿ ಗೈಸ್, ಈಫ್ ಆದ್ಮೇಲೆ ನೀವು ನೆಕ್ಸ್ಟ್ ಲೈನ್ ಅಲ್ಲಿ ಬರೀತೀರ ಅಂದ್ರೆ ಇಂಡೆಂಟೇಷನ್ ಅಥವಾ ಸ್ಪೇಸ್ ಅನ್ನ ಕೊಡ್ಲೇಬೇಕು. ಸೇಮ್ ಅಪ್ಲೈಸ್ ಫಾರ್ ಎಲ್ಸ್ ಆಲ್ಸೋ. ಅಂಡ್ ಇಫ್ ಐ ರನ್, ಲೆಟ್ ಅಸ್ ಸಿ, ಸಿಗದಂಗೆ ನಂಬರ್ ಈಸ್ ಈವನ್ ಅಂತ ಬರ್ತಾ ಇದೆ. ಅಂಡ್ ಇಫ್ ಐ ಚೇಂಜ್ ದಿ ನಂಬರ್ 5 ಅಂಡ್ ಇಫ್ ಐ ರನ್, ನಂಬರ್ ಈಸ್ ಆಡ್ ಅಂತ ಬರ್ತಾ ಇದೆ. ಸೊ ದಿಸ್ ಇಸ್ ಹೌ ವಿ ರೈಟ್ ದಿ ಕೋಡ್ ಫಾರ್ ಈವನ್ ಅಂಡ್ ಆಡ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಕೋಡಿಂಗ್ ಅನ್ನ ಕಲಿಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಎಲ್ಲರಿಗೂ ಬಾಯ್ ಅಂಡ್ ಟೇಕ್ ಕೇರ್.